ಅಯೋಧ್ಯಕಾಂಡದ 59ನೇ ಸ್ವರ್ಗದಲ್ಲಿ ಸುಮಂತ್ರ ಅಯೋಧ್ಯೆಗೆ ರಾಮನಿಲ್ಲದೆ ಆಗಮಿಸಿದ್ದನ್ನು ಕಂಡು ಪುರಜನರೆಲ್ಲರೂ ಶೋಕಪೀಡಿತರಾಗುತ್ತಾರೆ. ನಂತರ ಸುಮಂತ್ರನು ರಾಜನನ್ನು ಕಾಣುವ ಸಲುವಾಗಿ ಅಂತಃಪುರಕ್ಕೆ ಹೋದಾಗ ರಾಜ ಮತ್ತು ಕೌಸಲ್ಯರು ಸುಮಂತ್ರನಲ್ಲಿ ರಾಮ, ಸೀತೆ, ಲಕ್ಷ್ಮಣನ ಕುರಿತಾಗಿ ಕೇಳುತ್ತಾರೆ. ಸುಮಂತ್ರನು ಕೂಡ ಅವರ ಬಗ್ಗೆ ವಿವರಿಸಿ ಹೇಳುತ್ತಾನೆ. ದಶರಥ, ಸುಮಂತ್ರ, ನಿಜವಾಗಿಯೂ ನೀನೇ ಅದೃಷ್ಟವಂತ. ರಾಮ ಅರಣ್ಯಕ್ಕೆ ಹೋಗುವವರೆಗೂ ಅವನ ಜೊತೆಯಲ್ಲೇ ಇದ್ದೆಯಲ್ಲ ಎಂದು ಹೇಳಿದಾಗ ಸುಮಂತ್ರ, ಮಹಾರಾಜ, ರಾಮನಿಲ್ಲದ ಅಯೋಧ್ಯೆ ಸ್ಥಿತಿ ದುರವಸ್ಥೆಗೆ ತಲುಪಿದೆ. ಕೇವಲ ಜನರಲ್ಲ, ಇಡೀ ಅಯೋಧ್ಯೆ ಸ್ತಬ್ಧವಾಗಿದೆ. ನದಿಗಳು, ಸರೋವರಗಳು ಬತ್ತಿ ಹೋಗುತ್ತಿದೆ. ಉದ್ಯಾನವನಗಳು ಅಂದಗೆಟ್ಟಿವೆ. ಪ್ರಾಣಿ ಪಕ್ಷಿಗಳೆಲ್ಲ ಆಹಾರವನ್ನು ತೊರೆದು ಕುಳಿತಲ್ಲೇ ಕುಳಿತಿವೆ ಎಂದನು. ಇದರ ಪೂರ್ತಿ ವಿವರ ಇರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ.